ಹಾಯ್ ನಮಸ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನೀವು ಬಿಸ್ನೆಕ್ಸ್ಟ್ ಕಂಪ್ನಿಯ ಒಂದು EAPS ತಗೊಂಡ್ರೆ ಅಥವಾ ಪೋರ್ಟಲ್ ತಗೊಂಡಿದ್ರೆ ಅದರಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಯನ್ನು ಬರ್ತಾ ಇದ್ರೆ ಅದನ್ನು ಸಮಸ್ಯೆಯನ್ನು ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಳುವುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದರೆ ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರಬೇಕಾದ್ರೆ ಬೆಲ್ ಐಕನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಬಿಸ್ನೆಕ್ಸ್ದಲ್ಲಿ ಯಾವ ರೀತಿಯಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅನ್ನೋದರ ಕುರಿತು ನಾವು ತೋರಿಸ್ಕೊಡ್ತಾ ಇದ್ದೇನೆ, ಹಾಗೆಯೇ ಚರ್ಚೆ ಕೂಡ ಮಾಡ್ತಾ ಇದ್ದೇನೆ. ಗೆಳೆಯರೇ, ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೇ, ಫಸ್ಟಿಗೆ ಕ್ರೋಮ್ ಬ್ರೌಸರ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ಈ ರೀತಿ ಓಪನ್ ಆಗುತ್ತೆ ಕ್ರೋಮ್ ಬ್ರೌಸರ್. ಇಲ್ಲಿ ನೋಡಿ ಬಿಸ್ನೆಕ್ಸ್ಟ್ ಅಂತೇಳಿ ಟೈಪ್ ಮಾಡಿ. ಬಿಸ್ನೆಕ್ಸ್ಟ್ ಅಂತೇಳಿ ಟೈಪ್ ಮಾಡಿದಾಗ ನಿಮಗೆ ಈ ರೀತಿಯಾದ ವೆಬ್ಸೈಟ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡ್ ಅನ್ನು ಹಾಕಿಕೊಂಡು ನೀವು ಇಲ್ಲಿಂದ ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಹತ್ರ ಯೂಸರ್ ID ಮತ್ತು ಪಾಸ್ವರ್ಡ್ ಇರುತ್ತೆ, ಅದು ಹಾಕಿಕೊಂಡು ಇಲ್ಲಿ ಲಾಗಿನ್ ಮಾಡಿಕೊಳ್ಳಿ. ಏಕೆಂತಂದರೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಒಂದು ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಈ ಒಂದು ಪೋರ್ಟಲ್ಗೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಅದರದೊಂದು ಲಿಂಕನ್ನು ಕೊಟ್ಟಿದ್ದೇನೆ. ಆ ಲಿಂಕಿನ ಮುಖಾಂತರ ನೀವು ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಮಾಡಬಹುದು. ಗೆಳೆಯರೇ, ಈ ಒಂದು ಪೋರ್ಟಲ್ಗೆ ರಿಜಿಸ್ಟರ್ ಮಾಡುವುದರಿಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಆಗಬಹುದು. ಏಕೆಂತಂದರೆ ನೀವು ಮೊಬೈಲ್ ರಿಚಾರ್ಜ್ ಮೇಲೆ ಕೂಡ ಕಮಿಷನನ್ನು ಪಡೆದುಕೊಳ್ಳಬಹುದು. ಹಾಗೆಯೇ APS ಟ್ರಾನ್ಸಾಕ್ಷನ್ ಕೊಡ್ತಿದ್ರೆ ಅದರ ಮೇಲೆ ಕೂಡ ಕಮಿಷನನ್ನು ಪಡ್ಕೊಳ್ಬಹುದು. ಈ ರೀತಿಯಾದ ಈ ಒಂದು ಪೋರ್ಟಲ್ ಇರುವುದರಿಂದ ಇದಕ್ಕೆ ID ಮತ್ತು ಪಾಸ್ವರ್ಡ್ ತಗೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೋಸ್ಕರಾಗಿ ನೀವು ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೀಯಾಗಿ ನಿಮ್ಮ ಒಂದು ID ಮತ್ತು ಪಾಸ್ವರ್ಡನ್ನು ಪಡೆದುಕೊಳ್ಳಿ. ಆನಂತರ ಗೆಳೆಯರೇ, ನೀವು ಏನೇ ಸಮಸ್ಯೆ ಬಂದಾಗ ಈ ಒಂದು ವಿಡಿಯೋವನ್ನು ನೋಡಬೇಕಾಗತ್ತೆ. ಏಕೆಂತಂದರೆ ಸಮಸ್ಯೆಯನ್ನು ಬಗೆಹರಿಸಲು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರಾಗಿ ಇಲ್ಲಿ ನೋಡಿ ಲಾಗಿನ್ ಪಿನ್ ಇದೆ. ಲಾಗಿನ್ ಪಿನ್ ಹಾಕಿ ನಿಮಗೆ ಪಾಸ್ವರ್ಡ್ ಕೊಡುವ ಟೈಮಿಗೆ ಲಾಗಿನ್ ಪಿನ್ನನ್ನು ಕೊಟ್ಟಿರುತ್ತೇವೆ. ಆ ಲಾಗಿನ್ ಪಿನ್ನನ್ನು ಇಲ್ಲಿ ಹಾಕಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ಐಕಾನ್ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಹೆಲ್ಪ್ ಸೆಂಟರ್ ಕಾಣಿಸ್ತಾ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನ್ಯೂ ಕಂಪ್ಲೇಂಟ್ ಅಂತ ಹೇಳಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೊಂದು ನ್ಯೂ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಳ್ಳಲು ಆಪ್ಷನ್ ಓಪನ್ ಆಗುತ್ತೆ. ನಿಮ್ಮದು ಯಾವ ಒಂದು ಕೆಟಗರಿಯಲ್ಲಿ ಬರ್ತಕ್ಕಂತಹ ಸರ್ವಿಸ್ಗೆ ನಿಮ್ಮದು ಒಂದು ಸಮಸ್ಯೆ ಬಂದಿದೆ ಆ ಸರ್ವಿಸನ್ನು ಇಲ್ಲಿ ಸಿಲೆಕ್ಟ್ ಮಾಡಿಕೊಳ್ಳಿ. ಆ ನಂತರ ಅದರ ಟ್ರಾನ್ಸಾಕ್ಷನ್ ನಂಬರ್ ಇಲ್ಲಿ ಎಂಟರ್ ಮಾಡಿ. ಟ್ರಾನ್ಸಾಕ್ಷನ್ ನಂಬರ್ ಕೂಡ ಬಂದಿರುತ್ತೆ. ಆ ಟ್ರಾನ್ಸಾಕ್ಷನ್ ನಂಬರ್ ನೀವು ಆ ಒಂದು ಸರ್ವಿಸ್ದಲ್ಲಿ ನೀವು ಏನು ಸರ್ವಿಸ್ ಕೊಡ್ತಾ ಇರ್ತೀರಾ ಅದರಲ್ಲಿನೇ ಬಂದಿರುತ್ತೆ. ಆ ಟ್ರಾನ್ಸಾಕ್ಷನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆ ನಂತರ ಇಶ್ಯೂ ಆಫ್ ಟೈಪ್ ಅಂತೇಳಿ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಇಶ್ಯೂ ಆಗಿದೆ ಅನ್ನೋದನ್ನು ಸಿಲೆಕ್ಟ್ ಮಾಡಿಕೊಳ್ಳಿ. ಆ ನಂತರ ಕಮೆಂಟ್ಸ್ದಲ್ಲಿ ಏನು ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಇಲ್ಲಿ ಕಮೆಂಟ್ ಬಾಕ್ಸ್ದಲ್ಲಿ ಟೈಪ್ ಮಾಡಿ. ಆ ನಂತರ ಇಲ್ಲಿ ಚೂಸ್ ಫೈಲ್ಸ್ ಅಂತೇಳಿದೆ ನೋಡಿ, ಇಲ್ಲಿ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿರ್ತೀರ ಆ ಟ್ರಾನ್ಸಾಕ್ಷನ್ದ ಒಂದು
ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಫಸ್ಟ್ ಅವರಿಗೆ ಕ್ಲಿಯರಿಟಿ ಆಗಿ ಕಾಣಿಸುತ್ತೆ. ಅದ್ರಗೋಸ್ಕರಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನಿಮ್ಮ ಸಮಸ್ಯೆ ಆಗಿದ್ದ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಬಂದುಬಿಟ್ಟು ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ. ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಟಿಕೆಟನ್ನು ರೈಸ್ ಆಗುತ್ತೆ. ಅಲ್ಲಿಂದ ನಿಮಗೆ ಸರ್ವಿಸ್ ಟೀಮ್ದವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತಾರೆ. ಈ ರೀತಿ ನೀವು ಬಿಸ್ನೆಸ್ದಲ್ಲಿ ನೀವೇನಾದರೂ ಪೋರ್ಟಲ್ ಲಾಗಿನ್ ಪಡೆದುಕೊಂಡು ಸಮಸ್ಯೆಗೆ ಒಳಗಾಗಿದ್ದರೆ ಈ ಒಂದು ಮಾಹಿತಿಯನ್ನು ನೀವು ಪಡೆದುಕೊಂಡು ಡೈರೆಕ್ಟಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಹತ್ತಿರದ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆಯೇ ಇನ್ನೂವರೆಗೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕೂಡ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.